ಸಾಕ್ಷಿ ಸಮೇತ ತನ್ನ ಅಪ್ಪಂದಿರ ಜೊತೆ ಕಾಣಿಸಿಕೊಂಡ ಬಕೆಟ್ ಪ್ರಥಮ. ತನ್ನ ಅಪ್ಪಂದಿರ ಜೊತೆ ಪ್ರಥಮ ಇರ್ತಕ್ಕಂಥ ವಿಡಿಯೋಗಳಾದವು ವೈರಲ್. ಬಕೆಟ್ ಪ್ರಥಮನಿಗೆ ಅಪ್ಪಂದ್ರು ಒಬ್ರ ಇಬ್ರ, ಅಬ್ಬಬ್ಬ ಇಷ್ಟೊಂದು ಜನ ಅಪ್ಪಂದ್ರ ಇವನಿಗೆ. ಅಲ್ಲಲ್ಲ ಸ್ನೇಹಿತರೆ, ನಮಗೆಲ್ಲ ಒಬ್ಬನೇ ಅಪ್ಪ. ಆದರೆ ವಿಚಿತ್ರ ಅಂದರೆ ಈ ಕಿತ್ತೋದ ಪ್ರಥಮನಿಗೆ ಸಾಲು ಸಾಲು ಅಪ್ಪಂದಿರಿದ್ದಾರೆ ಅಂದರೆ ನೀವು ನಂಬಲೇಬೇಕು. ಯಾಕಂದರೆ ಇವನಿಗೆ ಇಷ್ಟೊಂದು ಜನ ಅಪ್ಪಂದಿರಿದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ ಸ್ವಾಮಿ, ಬದಲಿಗೆ ಇವನೇ ಈ ಪ್ರಥಮನೇ ಸಾರಿ ಹೇಳ್ತಾ ಇದ್ದಾನೆ ಇವನ ಅಪ್ಪಂದಿರು ಬಹಳ ಮಂದಿ ಅಂತ. ಸಾಕ್ಷಿ ಸಮೇತ ತೋರಿಸ್ತೀನಿ, ಬಂದ್ರಲ್ಲ. ಬಡವ ಧನಂಜಯರವರ ಮದುವೆ ರಿಸೆಪ್ಷನ್ ಬಹಳ ಅದ್ಧೂರಿಯಾಗಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಮಾಧ್ಯಮಗಳೆದುರು ಮಾತನಾಡ್ತಿದ್ದಂಥ ಪ್ರಥಮ್ ತನ್ನ ಹೊಟ್ಟೆಯಲ್ಲಿದ್ದಂಥ ಹೊಟ್ಟೆ ಕಿಚ್ಚನ್ನೆಲ್ಲ ಹೊರಗಾಕಿದ್ರು. ಅದು ಹೇಗೆ ಅಂತ ಹೇಳ್ತೀನಿ ಬನ್ನಿ. ಅವರು ಧನಂಜಯರವರ ಬಗ್ಗೆ ಮಾತಾಡಿ ಆ ಮಾತು ಮುಗಿದ ನಂತರ ಅದ್ಯಾರೋ ಅಲ್ಲಿದ್ದವರು ಜೈ ಡಿ ಬಾಸ್ ಅಂದ್ರು. ಆಗ ಈ ಬೆರ್ಕೆ ಪ್ರಥಮ್ ಹೇಳ್ತಾನೆ, ಅವ್ರ ಅಪ್ಪ ಅವನಿಗೆ ಬಾಸ್ ಆಗ್ಬೇಕು. ಯಾವನೋ ಪೆದ್ದ ಬಂದ್ಬಿಟ್ಟವನೆ, ಕುಡಿದ್ಬಿಟ್ಟವನೆ, ಕ್ವಾರ್ಟರ್ ಹಾಕ್ಬಿಟ್ಟವನೆ. ನಿಮಗೆ ನಿಮ್ಮ ಅಪ್ಪ ಅವ್ವ ಬಾಸ್ ಆಗ್ಬೇಕು. ಇಲ್ಲಿ ಯಾವ ಮಗನಿಗೆ ಅಪ್ಪ ಅವ್ವ ಬಾಸ್ ಅಲ್ಲ, ಮುಂದೆ ಬನ್ನಿ ಅಂತ ಚಾಲೆಂಜ್ ಆಗ್ತಾನೆ. ನಿಮಗೆ ನಿಮ್ಮ ಅಪ್ಪ ಅವ್ವ ಬಾಸ್ ಆಗ್ಬೇಕು. ಇಲ್ಲಿ ಯಾವ ಮಗನಿಗೆ ನಿಮ್ಮ ಅಪ್ಪ ಅವ್ವ ಬಾಸ್ ಅಲ್ಲ, ಬನ್ನಿ ಮುಂದೆ. ನಿಮ್ಮ ಅಪ್ಪ ಅವ್ವ ನಿಮಗೆ ಬಾಸ್ ಅಲ್ಲ ಅನ್ನೋ ಮಗ ಮುಂದೆ ಬನ್ನಿ. ನಿಮಗೆ ನಿಮ್ಮ ಅಪ್ಪ ಅವ್ವ ಮಾತ್ರ ಬಾಸ್ ಆಗಬೇಕು. ಇನ್ನೊಂದ್ಸಲ ನೀವು ಯಾರನ್ನೂ ಸಹ ಬಾಸ್ ಅಂತ ಕರಿಬಾರ್ದು ಅಂತ ಹೇಳ್ತಾನೆ ಹುಚ್ಚ ವೆಂಕಟ್ ಕೈಲಿ ಒದೆ ತಿಂದಿದ್ದ ಈ ಹುಚ್ಚನ ಮಗ. ಇನ್ನೊಂದು ಸಲ ನಿಮ್ಮ ಅಪ್ಪ ಅಮ್ಮ ಬಿಟ್ಟು ಇನ್ಯಾರನ್ನೂ ಬಾಸ್ ಅನ್ಬೇಡಿ. ಅದರ ಅರ್ಥ ಅಪ್ಪ ಅಮ್ಮ ಮಾತ್ರ ಬಾಸ್ ಆಗಬೇಕು ಅಲ್ವಾ? ಇವನಿಗೂ ಸಹ ಇವನ ಅಪ್ಪ ಅವ್ವ ಬಾಸ್ ಆಗಬೇಕು ತಾನೆ? ಎಸ್, ಆಗಲೇಬೇಕು. ಇವನು ಬಾಸ್ ಅಂತ ಕರೆಯೋದು ಸಹ ಇವನ ಅಪ್ಪ ಅವ್ವನ್ನ ಮಾತ್ರ ಅಲ್ವಾ? ಈಗ ನಾವು ತೋರಿಸೋ ಸಾಕ್ಷಿಯಲ್ಲಿ ಇವನು ಎಷ್ಟು ಜನಕ್ಕೆ ಅಂದರೆ ಇವನ ಅಪ್ಪಂದರಿಗೆ ಬಾಸ್ ಅಂತ ಕರೆದವನೇ ತೋರಿಸ್ತೀನಿ ನೋಡ್ರಲ್ಲ. ಫಸ್ಟ್ ವಿಡಿಯೋ. ಇಲ್ಲಿ ನೋಡಿ, ಯಾರಿಗೆ ಬಾಸ್ ಅಂತವನೇ ಪ್ರಥಮ? ಅರೆ ಇವರು ನಮ್ಮ ಶಿವಣ್ಣ ಅಲ್ವಾ? ಶಿವಣ್ಣನಿಗೆ ಈ ಪ್ರಥಮ ಬಾಸ್ ಅಂತವನೇ ಅಂದ್ರೆ ಶಿವಣ್ಣ ಇವನ ಅಪ್ಪ ಆಗ್ಬೇಕು ಅಲ್ವಾ? ಅರೆ ಹಾಗಂತ ನಾವೇನು ಹೇಳ್ತಾ ಇಲ್ಲ. ಟಗರ್ ಜೊತೆ ಮೇಕೆ ಮರಿ ಅನ್ಬಿಡಿ ಬಸ್, ಅನ್ಬಿಡಿ ಬಸ್. ಅದೊಂದೇ ಟಗರ್ ಜೊತೆ ಅಲ್ಲ ಬಸ್. ಅಪ್ಪಂಗೆ ಮಾತ್ರ ಬಾಸ್ ಅಂತ ಹೇಳ್ತೀನಿ ಅಂತ ಇವನೇ ತಾನೇ ಹೇಳ್ಕೊಂಡಿರೋದು. ಹಾಗಾಗಿ ಶಿವಣ್ಣ ಇವನ ಅಪ್ಪ ಅಂತ ಅಂದ್ಕೋಬಹುದು. ಶಿವಣ್ಣ ಅವ್ರಿಗೋಸ್ಕರ ಒಂದು ಸುಳ್ಳು ಆಡ ಇತ್ತು ನಮ್ದು, ಬಾಸ್ಗೋಸ್ಕರ. ಅವರು ಬಾಸ್ ಬಸ್ ನಿಮ್ ಕಂಡ ನಂಗೆ ಬಹಳ ಪ್ರೀತಿ ಇದೆ. ಇನ್ನೊಂದ್ಸಲ ಬಾಸ್. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಪ್ರಥಮನಿಗೆ ಬೇರೆ ಅಪ್ಪ ಬಂದ್ಬಿಟ್ರು. ಅಲ್ಲಲ್ಲೇ ನಮ್ಮ ಕಿಚ್ಚ ಸುದೀಪು. ಅರೆ ಸುದೀಪು ಸಹ ಇವರಿಗೆ ಅಪ್ಪನಾ? ಅಷ್ಟಲಕ್ಷ್ಮಿರು ಬಾಸ್ ಕಟ್ಟಾಡ್ಸ್ಕೊಂಡ್ಬರ್ಲಿ ಅಂಡ್ ಅಷ್ಟಲಕ್ಷ್ಮಿರು ಬಾಸ್ ಕಟ್ಟಾಡ್ಸ್ಕೊಂಡ್ಬರ್ಲಿ ಅಂಡ್ ಹೂ ಅಂತ. ಯಾಕಂದ್ರೆ ಕಿಚ್ಚನಿಗೂ ಸಹ ಇವರು ಬಾಸ್ ಅಂತ ಕರಿತವ್ರೆ. ಅಂದ್ರೆ ಎರಡೆರಡು ಅಪ್ಪನ ಇವನಿಗೆ. ಓ ಮೈ ಗಾಡ್. ಸ್ಟಾಪ್, ವಿಡಿಯೋ ಇನ್ನೂ ಮುಗ್ದಿಲ್ಲ. ಇಲ್ಲಿ ನೋಡಿ ಮತ್ತೊಬ್ಬ ಅಪ್ಪ ಬಂದ್ಬಿಟ್ರು. ಓಯ್, ನಮ್ ರಾಕಿಂಗ್ ಸ್ಟಾರ್ ಯಶ್ ಅಲ್ಲ, ನೀವು ಇವನಿಗೆ ಅಪ್ಪನ? ಚೀ ಕಳ್ಳ, ಈ ವಿಷಯ ನಮ್ಗೆ ಗೊತ್ತೇ ಇರಲಿಲ್ಲ. ಎಲ್ಲರೂ ಹೇಳಿದಕ್ಕೆ ತಲೆ ಕೆಡಿಸ್ಕೋಬಾರ ಜಗತ್ತಲ್ಲಿ. ಎಲ್ಲರಿಗೂ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಏನ್ ಅನ್ಸುತ್ತೆ ಅದು ಮಾಡ್ಕೊಂಡು ಖುಷಿಯಾಗಿದ್ರೆ. ಯಶ್ ರವ್ರನ್ನು ಸಹ ಈ ಪ್ರಥಮ ಬಾಸ್ ಅಂತ ಕರಿತವನೆ. ಅಂದ್ರೆ ರಾಕಿಂಗ್ ಸ್ಟಾರ್ ಸಹ ಇವನಿಗೆ ಅಪ್ಪನ? ನೆಕ್ಸ್ಟ್ ಇಲ್ಲೊಂದು ಪ್ರಥಮನೇ ಹಾಕೊಂಡಿರ್ತಕ್ಕಂಥ ಪೋಸ್ಟ್ ಒಂದು ವೈರಲ್ ಆಗ್ತಾ ಇದೆ ನೋಡಿ. ಅಲ್ಲಲ್ಲೇ ಇಲ್ಲಿ ಅವರು ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ. ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರನ್ನ ಇವರು ಅಪ್ಪು ಬಾಸ್ ಅಂತ ಈ ಪೋಸ್ಟ್ನಲ್ಲಿ ಪದೇ ಕರೆದವ್ರೆ. ಅಂದರೆ ಅಪ್ಪುರವರು ಸಹ ಇವರಿಗೆ ಅಪ್ಪ ಆಗಿದ್ರ? ಅದನ್ನು ಈ ಪ್ರಥಮನೇ ಹೇಳಬೇಕು. ಯಾಕೆಂದರೆ ಬಾಸ್ ಅಂತ ಕರೆಯೋದು ಅಪ್ಪನ ಮಾತ್ರ ಅಲ್ವಾ ಇವನು? ಅಂದರೆ 4 ಜನ ಅಪ್ಪಂದ್ರಾದ್ರ? 4 ಜನ ಅಷ್ಟೇ ಅಲ್ಲ, ಈ ಪ್ರಥಮ ಅಂಬರೀಷ್ ಸರ್ಗೂ ಸಹ ಅಂಬಿ ಬಾಸ್ ಅಂದವನೇ, ನಮ್ಮ ಸಿದ್ದರಾಮಯ್ಯವ್ರಿಗೂ ಸಹ ಸಿದ್ದು ಬಾಸ್ ಅಂದವನೇ. ಅಂದರೆ ಕಂಡವರಿಗೆಲ್ಲ ಬಾಸ್ ಅಂತ ಕರೆದು ಬಕೆಟ್ ಹಿಡಿದು ಜೀವನದಲ್ಲಿ ಮುಂದೆ ಬಂದಾನೆ. ಆದರೆ ಈಗ ಡಿ ಬಾಸ್ ದರ್ಶನ್ ರವರ ಮೇಲಿರ್ತಕ್ಕಂಥ ಹೊಟ್ಟೆವರಿಗೆ ಅವ್ರನ್ನ ಮಾತ್ರ ಬಾಸ್ ಅಂತ ಕರಿಬೇಡಿ ಅಂತ ಬೇರೆಯವ್ರಿಗೆ ಹೇಳೋಕೆ ಹೋಗ್ತಾನೆ ಈ ಕಿತ್ತೋದವನು. ಲೇ ಪ್ರಥಮ, ನಾವು ಅಪ್ಪನ್ನ ಅಪ್ಪ ಅಂತಾನೆ ಕರಿಬೇಕು. ಅಪ್ಪನ್ನ ಯಾರು ಬಾಸ್ ಅಂತ ಕರೆಯೋಕ್ಕಾಗಲ್ಲ. ಅಪ್ಪನ್ನ ದೇವರು ಅಂತಾರೆ, ಬಾಸ್ ಅಲ್ಲ. ಬಾಸ್ ಅಂತ ದರ್ಶನ್ ಅವರ ಅಭಿಮಾನಿಗಳು ಕರೆಯೋದು ಅಭಿಮಾನದಿಂದ. ಅದು ನಿನ್ನಂತ ಕಿತ್ತೋದವನಿಗೆ ಅರ್ಥ ಆಗಲ್ಲ. ಇರಲಿ, ಇನ್ನೂ ನಿನ್ನ ಅನೇಕ ಅಪ್ಪಂದಿರನ್ನ ನಾವು ಹುಡುಕ್ಬೇಕಾಗಿದೆ. ಅದಕ್ಕೆ ಹೊರಡ್ತಾ ಇದ್ದೀವಿ. ಸದ್ಯಕ್ಕೆ ಬಾಯ್.